ಗೌರಿ, ನೀನು ಹಾಡು ಕೇಳಿ ತುಂಬ ಖುಷಿ ಆಯಿತು. ನನ್ನ ಮನೆ ಸೊಸೆ ಹೇಗಿರಬೇಕು ಅಂತ ಆಸೆ ಪಟ್ಟಿದ್ನೋ ಹಾಗೆ ಇದೆಯಾ ನೀನು. ಮನೇಲಿ ಪೂಜೆ ಪುನಸ್ಕಾರ ಇದೆಲ್ಲ ನಡೀತಾ ಇರಬೇಕು, ಆವಾಗಲೇ ಸಂಸಾರ ಚೆನ್ನಾಗಿರೋದು. ತಗೊಳ್ಳಿ ಅತ್ತೆ, ಮಂಗಳಾರತಿ ತಗೊಳ್ಳಿ. ಹಾಂ 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 ನೀನು ರಾಮು ಇವಾಗ ಬರ್ತಾನೆ, ಕಾಫಿ ತೊಗೊಂಡೋಗಿ ಕೊಡು. ಅವನಿನ್ನೇನು ಸ್ನಾನಕ್ಕೆ ಹೋಗಿರ್ಬೇಕು, ಇನ್ನೇನು ಬಂದ್ಬಿಡ್ತಾನೆ. ನೀನು ಕಾಫಿ ತೊಗೊಂಡು ಹೋಗಮ್ಮ. ಹಾಂ ಸರಿ ಅತ್ತೆ. ಇವ್ರು ಇವಾಗ ಬರ್ತಾರೆ, ಹೇಗಪ್ಪ ಮಾತಾಡೋದು? ಯಾಕೋ ತುಂಬಾನೇ ಭಯ ಆಗ್ತಾ ಇದೆಯಲ್ಲ. ನನ್ನ ನೋಡಿ ಎಷ್ಟು ಶಾಕ್ ಆಗುತ್ತೆ ಅವ್ರಿಗೆ. ಹಾಂ, ಒಂಥರ ಸರ್ಪ್ರೈಸ್ ಆಗಿರುತ್ತೆ. ಅತ್ತೆಯವರು ಕಾಫಿ ಕೊಟ್ಟು ಕಳಿಸಿದ್ದಾರೆ. ನೋಡಿ ಬೀಗ್ರೆ, ನನಗೆ ಈ ಬೆಳಿಗ್ಗೆ ಹೊತ್ತು ಪೇಪರ್ ಓದಿಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನ ಇರಲ್ಲ. ನಾನು ನಡ್ಕೊಂಡು ಹೋಗಬೇಕು, ಅಂಗಡಿ ಪೇಪರ್ ತೊಗೊಂಬಂದು ಓದಬೇಕು. ಹಾಂ ಹಾಂ ಬೀಗ್ರೆ, ನಿಮ್ಮ ಜೊತೆಗೆ ಒಂದು 6 ತಿಂಗಳು ಇದ್ದುಬಿಟ್ರೆ ನನಗಿರೋ ಹೊಟ್ಟೆ ಎಲ್ಲ ಕರ್ಗೋಗ್ಬಿಡುತ್ತೆ. ಹಂಗೆ ಓಡಾಡಿಸ್ಬಿಡ್ತೀರ. ಅಯ್ಯೋ ಇರಲಿ ಬಿಡಿ ಪಾಪ, ಚೆನ್ನಾಗಿ ಬೆಳ್ಕೊಂಡಿದೆ. ಅದಕ್ಕೆ ಯಾಕೆ ತೊಂದರೆ ಮಾಡಬೇಕು? ಬರಬೇಕು ಅಳಿದೇವರು. ಹಾಂ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಹಾಂ ಹಾಂ, ನಾವು ಚೆನ್ನಾಗಿದ್ದೀವಪ್ಪ. ಬೆಳಗಿನ ಜಾವನೇ ನಿಮ್ಮ ತಂದೆ ತಾಯಿ ಬಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಬಂದರು. ನೋಡ್ಕೊಂಡ್ರೆ ಬೀಗ್ರು ಮತ್ತು ಅಳಿಯಂದ್ರು ನಾವು ಉಪಚಾರ ಮಾಡಬೇಕು, ಆದರೆ ಇಲ್ಲಿ ನಮ್ಮನ್ನು ನೀವೇ ಉಪಚಾರ ಮಾಡೋಂಗಾಗಿದೆ. ಅಯ್ಯೋ ಅದಕ್ಕೇನು ಬೀಗ್ರೆ, ಇನ್ನೊಂದಿನ ಯಾವತ್ತಾದರೂ ನಿಮ್ಮ ಅಳಿಯನೂ ಮಗಳನ್ನು ಮನೆಗೆ ಕರ್ಕೊಂಡೋಗಿ ಚೆನ್ನಾಗಿ ಉಪಚಾರನೇ ಮಾಡಿ, ಅದಕ್ಕೇನಂತೆ ಮಾಡ್ಬೋದು. ಅಂಥ ಭಾಗ್ಯನ ಅಳಿಯಂದ್ರು ಇನ್ನೂ ಕರುಣಿಸಿಲ್ವೇ? ಬರಬಾರ್ದಂತ ಏನಲ್ಲ, ಕಾಲೇಜು ಎಕ್ಸಾಮ್ಸು ಇದೆಲ್ಲ ಸ್ವಲ್ಪ ಟೆನ್ಷನ್ ಇತ್ತು. ಕ್ಷಮಿಸಿ, 9 ಗಂಟೆಗೆಲ್ಲ ಟೀಚರ್ಸ್ ಮೀಟಿಂಗ್ ಇದೆ. ನೀವು ಪರ್ಮಿಷನ್ ಕೊಟ್ಟರೆ ಧಾರಾಳವಾಗಿ ಹೋಗಿ ಬನ್ನಿ ಅಳಿಯಂದ್ರೆ, ನಾವಿನ್ನು ಹೊರಡ್ತೀವಿ. ಇನ್ನೊಂದು 2-3 ದಿನ ಇದ್ದು ಹೋಗಿ. ಇಲ್ಲ ಅಳಿಯಂದ್ರೆ, ಇನ್ಮೇಲೆ ಹೋಗೋದು ಬರೋದು ಎಲ್ಲ ಇದ್ದಿದ್ದೆ ಅಲ್ವಾ. ಮುಂದಿನ ಸಲ ನೀವೇ ಮಗಳನ್ನ ಕರ್ಕೊಂಬರ್ಬೇಕು. ಹಾಂ ಆಯಿತು, ಖಂಡಿತ ನಾನಿನ್ನು ಬರ್ತೀನಿ ಅಪ್ಪ. ನಾನಿನ್ನು ಬರ್ತೀನಪ್ಪ. ಹಾಂ ಆಯಿತು ಕಣೋ, ಆಯಿತು ಹೋಗ್ಬಾ. ಅಮ್ಮ ನಾನಿನ್ನು ಹೋಗಿ ಬರ್ತೀನಮ್ಮ. ರಾಮು, ಖರ್ಚಿಫೆಲ್ಲ ತಗೊಂಡೇನಪ್ಪ? ಹ್ಞೂ ಅಮ್ಮ, ತಗೊಂಡಿದ್ದೀನಿ. ಸರಿ ಕಣಪ್ಪ, ಹೋಗ್ಬಾ. ಸರಿನಮ್ಮ, ಬರ್ತೀನಿ. ಹೋ ಸೀನಪ್ಪ, ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೆ? ಏನಿಲ್ಲ ರಾಮಪ್ಪ, ಸ್ವಲ್ಪ ಕೆಲಸ ಆಯಿತು ಸಿಟಿ ಕಡೆ, ಅದಕ್ಕೆ ಬಂದಿದ್ದೆ. ಬಸ್ ಚಾರ್ಜ್ಗೆ ಒಂಚೂರು ದುಡ್ಡಿದ್ರೆ ಬೇಕಿತ್ತು. ಕೊಡ್ತೀನಿ. ಒಂದು 20 ರೂಪಾಯಿ ಸಾಕಾ? ಹಾಂ ಸಾಕು. ಮತ್ತೆ ಹಳ್ಳಿ ಕಡೆ ಎಲ್ಲ ಕ್ಷೇಮನಾ? ಅಯ್ಯೋ ಎಲ್ಲ ಕ್ಷೇಮನೇ ಅಂದರೂ ರಮಣ ನಿನ್ನ ಮದುವೆ ಆಗಿದ್ದೇ ಆಯ್ತಪ್ಪ. ಅಯ್ಯೋ ಥೋ ಬಿಡತ್ತ, ಓಲಿ ಬಿಡು, ಯಾಕೆ ಸುಮ್ಮನೆ. ನೋಡು ನನ್ನ ಹತ್ರ ಮುಚ್ಚು ಮರೇನಾ? ಅದು ಏನಂತ ಹೇಳಪ್ಪ. ಅದು ನಿನ್ನ ಮದುವೆ ದಿನ ಪಾಪ ಲಲ್ತವ ಅಯ್ಯೋ ರಾಮು ಅಂತ ನಿಮ್ಮ ಮನೆ ತವ ಬಂದು ಬಿದ್ದುಬಿಡ್ತು. ನಾನಾಗ ನಿಮ್ಮ ಮನೆ ಜಗ್ಲಿ ಮೇಲೆ ಕೂತಿದ್ದೆ. ನಾನು ಇನ್ನೆಲ್ಲಮ್ಮ ರಾಮು, ಇವತ್ತು ರಾಮು ಮದುವೆ ಆಗೋಗಿರುತ್ತೆ ಇಷ್ಟೊತ್ತಿಗೆ. ನಿಮ್ಮಪ್ಪ ಅನ್ಯಾಯವಾಗಿ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟ ಅನ್ನಪ್ಪ. ಅಷ್ಟಕ್ಕೆ ಅಯ್ಯೋ ರಾಮು ಅಂತ ಕುಸ್ತು ಬಿದ್ದುಬಿಡ್ತು ಆ ತಾಯಿ. ನನ್ನ ಕೈಲಿ ನೋಡೋಕ್ಕೆ ಆಗಲಿಲ್ಲ. ಏನು ಮಾಡೋಕ್ಕಾಗ್ತದೆ, ಋಣ ಇದ್ದರೆ ಎಲ್ಲ ಆಗೋಗಿದ್ದಾಗೋಯ್ತು ಬಿಡಿ. ನಿಮ್ಮದು ಮದುವೆ ಆಯಿತು, ಲಲಿತಾ ಒಂದು ಏನೋ ಒಂದು ಆಗುತ್ತೆ. ನೀವು ಚಿಂತೆ ಮಾಡಬೇಡಿ, ನಿಮ್ಮ ಜೀವನದ ಬಗ್ಗೆ ನೀವು ನೋಡ್ಕೊಳ್ಳಿ. ಯಾರ್ಯಾರು ಹಣೆ ಬರೋದ್ದಲ್ಲಿ ಏನೇನಾಯ್ತು ಅದೇ ಆಗೋದಲ್ವಾ. ರಮಣ ಹಾಂ ಯಾಕೆ ಹಂಗೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ರಿ? ಲಲಿತಾ ಒಂದು ಯೋಚನೆ ಬಿಟ್ಟುಬಿಡಿ. ನಿಮ್ಮ ಮದುವೆ ಆಗೈತಿ ಈಗ. ಗೌರಕ್ಕವ್ರು ಚೆನ್ನಾಗವ್ರಾ? ಹಾಂ ಚೆನ್ನಾಗಿದ್ದಾರೆ. ನಾನಿನ್ನು ಬರ್ತೀನಿ, ಹೊತ್ತಾದರೆ ಬಸ್ ಸಿಗಲ್ಲ. ಸರಿನಪ್ಪ. ಲಲಿತಾ ನನ್ನಿಂದಾಗಿ ನಿನ್ನ ಜೀವನ ಹೀಗಾಗೋಯ್ತಲ್ಲ. ನಿನ್ನ ಜೀವನ ಹಾಳೋದಕ್ಕೆ ನಾನೇ ಕಾರಣ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು 4-5 ದಿನದಿಂದ ವೀಡಿಯೋ ಹಾಕೋದಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ವೀಡಿಯೋ ಹಾಕೋದಕ್ಕಾಗಲಿಲ್ಲ. ನಮ್ಮ 2 ಕನಸು ಸೀರಿಯಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ರಾಮು ಮತ್ತು ಗೌರಿ ಒಂದಾಗ್ತಾರ ನೋಡ್ತಾ ಹೋಗೋಣ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಪ್ರತಿದಿನ ಸಂಜೆ 7 ಗಂಟೆಗೆ ವಿಡಿಯೋ ಪ್ರಸಾರ ಮಾಡ್ತಾಯಿದ್ದೀನಿ, ನೋಡಿ. ಎಲ್ಲರಿಗೂ ಧನ್ಯವಾದ.